ಹಾಯ್ ಎವ್ರಿವನ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಖಂಡಿತ ಇಂಪಾರ್ಟೆಂಟ್. ಸೊ ಇವತ್ತು ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತು. ಸೊ ವಾಟ್ಸ್ ಇನ್ ಮೈ ಫೋನ್ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ನನ್ನ ಫೋನ್ ಯಾವುದು ಅಂತ ಹೇಳ್ತೀನಿ. ನನ್ನ ಫೋನ್ ಬಂದುಬಿಟ್ಟು iPhone 16 Pro Max. ಅದರಲ್ಲಿ ಏನು ದೊಡ್ಡದಿಲ್ಲ ಈಗ, ಯಾಕಂದರೆ ಎಲ್ಲರೂ ಈಗ ಐಫೋನ್ ತೊಗೊತಾರೆ. ಐಫೋನ್ ನನ್ನ ಪ್ರಕಾರ ಒನ್ ಟೈಮ್ ತೊಗೊಬೋದು, ಮತ್ತೆ ಚೇಂಜ್ ಮಾಡೋದು ಎಲ್ಲ ವೇಸ್ಟ್ ನನ್ನ ಪ್ರಕಾರ ಕರೆಕ್ಟಾಗಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಆಯಿತಾ. ಮೊದಲಿಗೆ ಫಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಮೊದಲನೇದು ಬಂದುಬಿಟ್ಟು ಲಾಕ್ ಸ್ಕ್ರೀನ್ ಮತ್ತು ವಾಲ್ಪೇಪರ್. ಸೊ ನನ್ನ ಫೋನಲ್ಲಿ ಲಾಕ್ ಸ್ಕ್ರೀನ್ ಮತ್ತು ವಾಲ್ಪೇಪರ್ ಒಂದೇ ಫೋಟೋ. ನಾನು ಎರಡಕ್ಕೂ ಸಪ್ರೇಟ್ ಫೋಟೋನ ಏನೂ ಇಟ್ಟಿಲ್ಲ. ಅದು ಬಂದುಬಿಟ್ಟು ಆಂಜನೇಯ. ಯಾಕಂದರೆ ನನಗೆ ಆಂಜನೇಯ ಅಂದರೆ ತುಂಬ ಇಷ್ಟ. ಆ್ಯಂಡ್ ಒಂಥರ ಹೇಳ್ಬೇಕಂದ್ರೆ ನಾನು ಚಿಕ್ಕವಳಿದ್ದಾಗಿಂದನೂ ಆಂಜನೇಯನಿಗೆ ನಾನು ಅಂದರೆ ಪರಮ ಭಕ್ತೆ ಅನ್ನೋ ಥರ. ತುಂಬ ಇಷ್ಟ ನನಗೆ. ನಾನು ಪ್ರತಿದಿನವೂ ನಾನು ಆಂಜನೇಯನ್ನೇ ಮೊದಲು ನೋಡೋದು. ಎದ್ದ ತಕ್ಷಣ ಮೊದಲು ನೋಡೋದೇ ಆಂಜನೇಯನ. ಅದಾದಮೇಲೆ ನಾನು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದು. ಸೊ ಆಂಜನೇಯ ಅಂದರೆ ನನಗೆ ತುಂಬ ಇಷ್ಟ. ಆ್ಯಂಡ್ ನನ್ನ ಲಾಕ್ ಸ್ಕ್ರೀನ್ ಮತ್ತು ವಾಲ್ಪೇಪರಲ್ಲಿರೋದು ಪಂಚಮುಖಿ ಆಂಜನೇಯ, ಈ ಅವತಾರ. ಈ ಅವತಾರದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನಾನು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಒಬ್ಬ ರಾಕ್ಷಸ ಇರ್ತಾನೆ, ಅವ್ರ ಹೆಸರು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಮೈರಾವಣ ಇರಬೇಕು ಅವ್ರ ಹೆಸರು, ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಅವ್ರು ಬಂದುಬಿಟ್ಟು ರಾಮ ಮತ್ತು ಲಕ್ಷ್ಮಣ ಅವ್ರನ್ನ ಕಿಡ್ನಾಪ್ ಮಾಡಿ ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ರಾಮ ಮತ್ತು ಲಕ್ಷ್ಮಣನ ರಕ್ಷಣೆ ಮಾಡೋದಕ್ಕೋಸ್ಕರ ಆಂಜನೇಯ ಒಂದೇ ಸಮಯದಲ್ಲಿ 5 ದೀಪಗಳನ್ನ ಹಚ್ಚಬೇಕಾಗಿರುತ್ತೆ ಪ್ರತಿ ಡೈರೆಕ್ಷನಲ್ಲೂ. ಆವಾಗ ಆಂಜನೇಯ ಈ ಅವತಾರನ ಪಡೀತಾರೆ. ಇದರಲ್ಲಿ ಆಂಜನೇಯ, ನರಸಿಂಹ, ಹಯಗ್ರೀವ, ವರಹ, ಗರುಡ 5. ಆ್ಯಂಡ್ ಈ 5 ಏನು ಸೂಚಿಸುತ್ತೆ ಅಂದರೆ 5 ಎಲಿಮೆಂಟ್ಸ್ನ ಸೂಚಿಸುತ್ತೆ. ಭೂಮಿ, ಆಕಾಶ, ನೀರು, ವಾಯು, ಅಗ್ನಿ ಇದನ್ನು ಸೂಚಿಸುತ್ತೆ. ಅದಕ್ಕೆ ನನಗೆ ಇದು ತುಂಬ ಇಷ್ಟ. ಈ ಅವತಾರ ನನಗೆ ತುಂಬ ಇಷ್ಟ, ಪಂಚಮುಖಿ ಆಂಜನೇಯ. ಈ ದೇವಸ್ಥಾನವೂ ಇದು ತುಂಬ ಪವರ್ಫುಲ್ ಅಂತೆ ಬೆಂಗಳೂರಲ್ಲಿ. ನಾನು ಯಾವತ್ತೂ ಹೋಗಿಲ್ಲ, ಎಲ್ಲಿದೆ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನಾನು ಯಾವತ್ತೂ ಕೂಡ ಹೋಗಿಲ್ಲ. ಹೋಗಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಇದೆ. ನೋಡೋಣ ಅದೆಷ್ಟು ಬೇಗ ಹೋಗ್ತೀನಿ. ಆಯಿತು, ನೆಕ್ಸ್ಟು ಕ್ವಶನ್ಗೆ ಹೋಗೋಣ. ಎಡಿಟಿಂಗ್ ಆ್ಯಪ್ಸ್ ನಾನು ಯಾವುದೂ ಯೂಸ್ ಮಾಡಲ್ಲ. ನಾನು ಮಾಡೋದು ಒಂದೇ ಆ್ಯಪು, ಅದು ಬಂದುಬಿಟ್ಟು ಇನ್ಶಾಟ್ ಒಂದೇ ನಾನು ಯೂಸ್ ಮಾಡೋದು, ಇನ್ಯಾವುದೂ ಯೂಸ್ ಮಾಡಲ್ಲ. ಮುಂಚೆ VN ಯೂಸ್ ಮಾಡ್ತಿದ್ದೆ. ಬಟ್ VN ಯೂಸ್ ಮಾಡ್ತಿದ್ದೆ. ಆಮೇಲೆ ನಂಗೆ VNನಲ್ಲಿ ಅಷ್ಟು ಏನು ಎಫೆಕ್ಟ್ಸ್ ಆಗಲಿ ಫಿಲ್ಟರ್ಸ್ ಆಗಲಿ ಯಾವುದೂ ಸಿಕ್ಕಿಲ್ಲ. ಅದಕ್ಕಿಂತ ಜಾಸ್ತಿ ನನಗೆ ಇನ್ಶಾಟಲ್ಲಿ ಸಿಕ್ತು. ಸೊ ಅವಾಗಿನ ಇನ್ಶಾಟ್ನ ಯೂಸ್ ಮಾಡ್ತಾಯಿದ್ವಿ. ಆ್ಯಂಡ್ ಇನ್ಶಾಟೇ ಗುಡ್ ನನ್ನ ಪ್ರಕಾರ. VNಗಿಂತ ಇನ್ಶಾಟ್ ಓಕೆ, ಬಟ್ ಕೆಲವೊಬ್ಬರಿಗೆ VN ಇಷ್ಟ ಆಗ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದೂ ಇಟ್ಟಿಲ್ಲ, ಒಂದು ಶಾಪಿಂಗ್ ಆ್ಯಪ್ಸ್ ಇಲ್ಲ. ಬೇಕು ಅಂದಾಗ ಯಾವಾಗಲೂ ನಾನು ಶಾಪ್ ಮಾಡಲ್ಲ. ಬೇಕು ಅಂದಾಗ ಮಾತ್ರ ಡೌನ್ಲೋಡ್ ಮಾಡಿಬಿಟ್ಟು ಶಾಪ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಮಾಡಿಬಿಡ್ತೀನಿ ಅಷ್ಟೇ. ನಂತರ ಶಾಪಿಂಗ್ ಆ್ಯಪ್ಸ್ ಯಾವುದು ಇಟ್ಕೊಂಡಿಲ್ಲ ನಾನು. ಆ್ಯಂಡ್ ಎಲ್ಲರೂ ಶಾಪಿಂಗ್ ಆ್ಯಪ್ಸ್ ಜಾಸ್ತಿ ಇಟ್ಕೊಬೇಡಿ. ನೋಡ್ತಾ ಇದ್ದಾಗೆಲ್ಲ ಯಾವುದೇದು ಇಷ್ಟ ಆಗುತ್ತೋ ಅದೆಲ್ಲ ಬೈ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಯಾವುದೂ ಇಟ್ಟಿಲ್ಲ ನಾನು ಅದಕ್ಕೆ ಶಾಪಿಂಗ್ ಆ್ಯಪ್ಸ್. ಸುಮ್ಮನೆ ಅನ್ನೆಸರಿಯಾಗಿ ನಾನು ಶಾಪ್ ಮಾಡೋಕ್ಕೆ ಇಷ್ಟಪಡಲ್ಲ. ನೆಸಸರಿ ಇದ್ದಾಗ ಮಾತ್ರ ಶಾಪ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಕ್ವಶನ್. ಆ್ಯಪ್ ಅಂತ ಅಂದರೆ ನನಗೆ ಕ್ಯಾಮ್ರಾ ಇಲ್ಲದಲ್ಲೇ ಇರೋಕ್ಕಾಗಲ್ಲ. ಯಾಕಂದರೆ ನನಗೆ ಫೋಟೋಸ್ ತಗೊಳ್ಳೋದಂದರೆ ತುಂಬ ಇಷ್ಟ. ನನ್ನ ಫೋಟೋಸ್ ಯಾವಾಗಲೂ ನಾನು ತೊಗೊತಾನೇ ಇರ್ತೀನಿ. ಬಿಕಾಸ್ ನನಗೆ ಸೆಲ್ಫ್ ಲವ್ ಜಾಸ್ತಿ. ನಾನಂದರೆ ತುಂಬ ಇಷ್ಟ ಆ ಕಾರಣಕ್ಕೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆ ಥರ ಫೋಟೋ One eternity later. A few moments later. ಸದ್ಯಕ್ಕಿದೆ. ನನಗೆ ಈ ಡ್ರೆಸ್ಸಲ್ಲಿರೋ ಎಲ್ಲ ಫೋಟೋಸು ಇಷ್ಟನೇ. ಈ ಡ್ರೆಸ್ಸಲ್ಲಿ ನೋಡ್ಕೊಳ್ಳಿ, ಈ ಡ್ರೆಸ್ಸಲ್ಲಿರೋ ಫೋಟೋಸು ಎಲ್ಲನೂ ಕೂಡ ಇಷ್ಟನೇ ನನಗೆ. ಬಿಕಾಸ್ ಆ ಡ್ರೆಸ್ನ ನಾನು ಎಲ್ಲಿ ತೊಗೊಂಡು ತುಂಬ ಜನ ಕೇಳ್ತಿದ್ರಿ. ಸೊ ಆ ಬ್ಲ್ಯಾಕ್ ಕಲರ್ ಡ್ರೆಸ್ನ ನಾನು ಸ್ಟಿಚ್ ಮಾಡಿಸಿದ್ದು.
ಸೊ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಪೀಸ್ ತೊಗೊಂಡು ಆಮೇಲೆ ಮಲ್ಲೇಶ್ವರಮಲ್ಲಿ ಸ್ಟಿಚ್ ಮಾಡಿಸಿದ್ದು ಅದಕ್ಕೆ ಇಷ್ಟ ನನಗೆ. ನಾನು ನೋಡಿದ ತಕ್ಷಣ ಆ ಪೀಸ್ ಇಷ್ಟ ಆಯಿತು. ಸೊ ನಾನು ಅದನ್ನು ತೊಗೊಂಡು ಸ್ಟಿಚ್ ಮಾಡಿಸ್ದೆ. ನೀವು ಕೂಡ ಬೈ ಮಾಡ್ಬೋದು ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಇದಂತೂ ತುಂಬ ಈಸಿ. ನಾನು ಯಾರಿಗೆ ತುಂಬ ಫೋನ್ ಮಾಡ್ತೀನಿ ಅಂದರೆ ನಮ್ಮಮ್ಮ ಅವ್ರಿಗೇ ನಾನು ಜಾಸ್ತಿ ಫೋನ್ ಮಾಡೋದು. ಅವರೇ ತುಂಬ ನಾನು ಕಾಲ್ ಮಾಡೋದು. ಅಂದರೆ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಯಾರಿಗೂ ಫೋನ್ ಮಾಡಲ್ಲ ಆಯಿತಾ. ಈವನ್ ಹಂಗೆ ಫ್ರೆಂಡ್ಸ್ ಅಂತೂ ಇಲ್ಲ ಫೋನ್ ಮಾಡೋಕ್ಕೆ. ಸೊ ಫ್ರೆಂಡ್ಸ್ ಯಾರಿಗೂ ಮಾಡಲ್ಲ. ಮೆಮೊರಿ ಅಂತ ಬಂದರೆ ಯಾವ ಥರ ಗುಡ್ ಮೆಮೊರೀಸಾ, ಸ್ಯಾಡ್ ಮೆಮೊರೀಸಾ? ಗುಡ್ ಮೆಮೊರಿ ಹೇಳ್ತೀನಿ ನಾನು. ಇದು ನಾನೇ ನಿಜ ಹೇಳ್ಬೇಕಂದ್ರೆ ಇದೇ ಗುಡ್ ಮೆಮೊರಿ. ಯಾಕಂದರೆ ಅವಾಗ ತೊಗೊಂಡಿದ್ದು 2012 ಇರಬೇಕು, ಕರೆಕ್ಟಾಗಿ ಡೇಟ್ ನೆನಪಿಲ್ಲ. 2012 ಅವಾಗ ತೆಗೆದಿರೋ ವಿಡಿಯೋ ಅದು. ನನಗದು ತುಂಬ ಇಷ್ಟ. ಸೊ ಅದೇ ಬೆಸ್ಟ್ ಮೆಮೊರಿ. ಯಾಕಂದರೆ ನಮ್ಮ ಅಪ್ಪಾಜಿನೂ ಇದ್ದರು ಅವಾಗ, ಆ್ಯಂಡ್ ನಮ್ಮ ಅಜ್ಜಿನೂ ಇದ್ದರು, ಎಲ್ಲರೂ ಇದ್ದರು ಅವಾಗ. ಐ ವಾಸ್ ವೆರಿ ಹ್ಯಾಪಿಯೆಸ್ಟ್. ಯಾಕಂದರೆ ಅವರು ಇದ್ರಲ್ಲ ಅದಕ್ಕೆ. ಸೊ ಅದೇ ಬೆಸ್ಟ್ ಮೆಮೊರಿ. ನಾನು ಯಾವಾಗಲೂ ಕೇಳೋ ಸಾಂಗ್ ಅಂದರೆ ದೇವ್ರ ಸಾಂಗೇ. ನಾರ್ಮಲಿ ದೇವ್ರ ಸಾಂಗ್ಸ್ ಕೇಳ್ತಾ ಇರ್ತೀನಿ. ಯಾಕಂದರೆ ಒಂಥರ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ನಾನು ಡೌನ್ ಆಗಿದ್ದಾಗ್ಲೂ ನನಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ನನಗೆ ಇಷ್ಟ. ಆ್ಯಂಡ್ ಇವಾಗ ರೀಸೆಂಟಾಗಿ ಅದನ್ನು ಬಿಟ್ಬಿಟ್ರೆ ಈ ಸಾಂಗ್ ತುಂಬ ಕೇಳ್ತಾ ಇದ್ದೀನಿ. ಜಾಲಿ ಮೂವಿದು ಬಮ್ ಚಿಕ್ಕಿ ಬಮ್. ನೀವು ಹೋಗಿ ನೋಡಿ ಆಯಿತಾ. ಇಲ್ಲಿದೆ ನೋಡಿ ಫಸ್ಟ್ ಸಾಂಗ್. ಸೊ ಅದೇನೇ ಇವಾಗ ನಾನು ಕೇಳ್ತಾ ಇರೋದು ತುಂಬ ಅಂತ ಅಂದರೆ. ಆ್ಯಂಡ್ ಅದನ್ನು ಬಿಟ್ಟರೆ ಯಾವಾಗಲೂ ಕೇಳ್ತಾ ಇದ್ದೀನಿ, ಮುಂಚೆಯಿಂದನೂ ಕೇಳ್ತಾ ಇದ್ದೀನಿ ಅಂದರೆ ಕನ್ನಡ ಎಲ್ಲ ಸಾಂಗ್ಸು ಕೇಳ್ತೀನಿ. ಆ್ಯಂಡ್ ದೇವ್ರ ಸಾಂಗ್ಸ್ ತುಂಬ ಕೇಳ್ತೀನಿ. ಗಣೇಶನ ಸಾಂಗ್ಸ್ ಕೇಳ್ತೀನಿ, ಆಂಜನೇಯನ ಸಾಂಗ್ಸ್ ಕೇಳ್ತೀನಿ, ಶಿವನ ಸಾಂಗ್ ಕೇಳ್ತೀನಿ, ಲಕ್ಷ್ಮೀ ಸಾಂಗ್ಸ್ ಕೇಳ್ತೀನಿ. ಈ ಸಾಂಗ್ಸ್ ಎಲ್ಲ ತುಂಬ ಇಷ್ಟ ನನಗೆ. ಈ ಸಾಂಗ್ಸಲ್ಲಿ ತುಂಬ ಇಷ್ಟವಾದಂತಹ ಹಾಡು ಅಂದರೆ ಇದು ಸೇವಂತಿ ಸೇವಂತಿ ನನ್ನ ಸಿಹಳಿಯಲ್ಲಿ ಗಮ್ಮಂತಿ ಮಲ್ಲಿಗೆಗಿಂತ ಬಲವಂದ ನೀನು. ಅಷ್ಟೆಲ್ಲ ತಿಳ್ಕೊತಿರೋದು. ಸೊ ಈ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್. ಯಾಕಂದರೆ ನಾನು ವಿಷ್ಣು ಸರ್ ಅವರ ದೊಡ್ಡ ಅಭಿಮಾನಿ. ನಾವು ಓಲ್ಡೆಸ್ಟ್ ಫೋಟೋಸ್ ನೀವೆಲ್ಲ ನೋಡಿರ್ತೀರ ಟಿಕ್ಟಾಕಿಂದ. ಅವಾಗಿಂದ ಇದ್ನಲ್ಲ, ಅವಾಗ ಬಿಡಿ, ಅವಾಗಿನ್ನ ಇದ್ದೆ. ನೀವು ಈ ಫೋಟೋಸ್ನ ನೋಡಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ತೋರಿಸ್ತೀನಿ ನಿಮಗೆ. ನನಗೆ ತುಂಬ ಇಷ್ಟವಾದದ್ದು ಅಂತ ಬಂದಾಗ ಫೋಟೋ ತುಂಬ ಇಷ್ಟ ನನಗೆ. ಇದನ್ನು ಇಟ್ಕೊಂಡಿದ್ದೀನಿ, ಇದು ತುಂಬ ಹಳೇದು. ಇದನ್ನು ಇಟ್ಕೊಂಡಿದ್ದೀನಿ, ಇದು ತುಂಬ ಇಷ್ಟ ನನಗೆ. ಯಾಕಂದರೆ ನಮ್ಮಪ್ಪ ನನಗೆ ನಾನು 10th ಪಾಸ್ ಆಗಿದ್ದೀನಿ ಅಂದಾಗ ಒಂದು ಫೋನ್ ಕೊಡಿಸಿದ್ರು ಆಯಿತಾ. ಓಪೋ ದಿನ ಹತ್ರ ಇದೆ. ನಮ್ಮ ಅಪ್ಪಾಜಿ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ಆ ಫೋನಲ್ಲಿ ನಾನು ತಗೊಂಡಿದ್ದಂತಹ ಫೋಟೋ ಇದು. ಸೊ ಅದಕ್ಕೆ ಇದೆ ನನ್ನ ತುಂಬ ಇಷ್ಟವಾದಂತಹ ಫೋಟೋ. ಯಾಕಂದರೆ ಕೆಲವೊಂದು ಬಾರಿ ನಮ್ಮ ಹತ್ರ ಎಷ್ಟೇ ಕಾಸ್ಟ್ಲಿ ಐಟಮ್ಸ್ ಇದ್ರೂ ಆವಾಗ ನಮ್ಗೆ ಅಮೂಲ್ಯವಾದಂತಹ ವ್ಯಕ್ತಿ ಕೊಡಿಸಿರುವಂತಹ ಐಟಮ್ಸೇ ತುಂಬ ಅಂದರೆ ತುಂಬ ಇಷ್ಟವಾಗುತ್ತೆ ನಂಗೆ. ಅದಕ್ಕೆ ನಮ್ಮ ಅಪ್ಪಾಜಿ ಕೊಡಿಸಿದ ಫೋನಲ್ಲಿ ನಾನು ಫಸ್ಟ್ ತೊಗೊಂಡಿದ್ದ ಫೋಟೋನೇ ನನಗೆ ತುಂಬ ಇಷ್ಟ. ಈ ಫೋಟೋ ನೋಡ್ಬೋದು. ಈ ಫೋಟೋ ನೀವು ಕೇಳ್ಬೋದು ಹೆಂಗೆ ಈ ಫೋಟೋ ಇಷ್ಟ ನಿಮಗೆ, ಆ್ಯಂಡ್ ಇದನ್ನು ನೋಡಿದಾಗ ನಿಮ್ಗೆ ಯಾಕೆ ನಗು ಬರುತ್ತೆ ಅಂತ. ನಮ್ಮ ಅಪ್ಪಾಜಿ ನಮ್ಮಮ್ಮ ಅಂದರೆ ತುಂಬ ಇಷ್ಟ. ಅಮ್ಮಗಿಂತ ಅಪ್ಪಾಜಿ ಅಂದ್ರೇ ತುಂಬ ಇಷ್ಟ ನನಗೆ. ಒಂದು ಹೇಳ ನಾನು, ಓಕೆ, ಒಂದು ಹೇಳ. ನನಗೆ ಪ್ರೀತಿ ಅಂತ ಯಾರು ಬಂದು ನನ್ನ ಪ್ರೀತಿ ಅಂದರೆ ಏನು ನಿನ್ನ ಪ್ರಕಾರ ಅಂದರೆ ನಮ್ಮಪ್ಪ ಅಮ್ಮ ಅಂತ ಹೇಳ್ತೀನಿ. ಯಾಕಂದರೆ ಅವರಿಬ್ಬರಲ್ಲಿ ಇದ್ದಿದ್ದಂತಹ ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ, ಅಥವಾ ಲವ್ ಆಗಿರಲಿ, ಅಥವಾ ಕೇರೆ ಆಗಿರಲಿ, ಅಥವಾ ಅವ್ರು ನನಗೆ ಕೊಟ್ಟಿದ್ದು ಕೇರ್ ಆಗಿರಲಿ, ನನಗೆ ಕೊಟ್ಟಿದ್ದು ಲವ್ ಆಗಿರಲಿ, ಅದನ್ನು ನಾನು ನಿಜವಾಗ್ಲೂ ಯಾರಿಗೂ ಹೇಳೋಕ್ಕಾಗಲ್ಲ. ಇವತ್ತಿಗೂ ಅಷ್ಟೇ ಯಾರಾದ್ರೂ ಮುಂಚೆ ಇದ್ದವರು ನನ್ನ ಹತ್ರ ಬಂದುಬಿಟ್ಟು ಏನು ಹೇಳ್ತಾರೆ ಅಂದರೆ, ನಿಮ್ಮಪ್ಪ ನಿನ್ನ
ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ನಿಂಗೆ ಇಷ್ಟು ನೋವಾದ್ರೂ ಅವ್ರಿಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ನೀನು ತುಂಬ ಅದೃಷ್ಟ ಮಾಡಿದ್ಯಾ. ನಮ್ಮಮ್ಮ ಬಗ್ಗೆನೂ ಹೇಳ್ತಾರೆ, ಯಾರಿಗೂ ಈ ಥರ ಅಮ್ಮ ಸಿಗಲ್ಲ. ಓಕೆ ಸಾರಿ, ಓಕೆ ಸೊ ಈ ಥರನೇ ನನಗೆ ಹೇಳ್ತಾರೆ. ಅದಕ್ಕೆ ನನಗೆ ನನ್ನ ಅಪ್ಪ ಅಮ್ಮ ಫೋಟೋ ಅಂದರೆ ತುಂಬ ಇಷ್ಟ. ಇಬ್ಬರದು ಮದುವೆ ಫೋಟೋ ಇಲ್ಲ. ನಮ್ಮ ತಾತ ಫೋಟೋ ಒಡಿಸಿದ್ದಾರೆ, ಬಟ್ ಇಸ್ಕೊಂಬಂದಿಲ್ಲ. ಈ ಫೋಟೋ ಇದೆ. ಅವಾಗ ಅವ್ರು ಹೇಗಿದ್ರು ಅಂತ ನೋಡೋದಕ್ಕೋಸ್ಕರ. ಅದಕ್ಕೆ ಈ ಫೋಟೋ ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಈಗ ನಮ್ಮ ಅಪ್ಪಾಜಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಬಟ್ ಇಲ್ಲದೆ ಇರ್ಬೋದು ಅಂತ ನಾನು ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ಅವರ ದೇಹ ಇಲ್ಲದೆ ಇರ್ಬೋದು, ಬಟ್ ಅವ್ರ ಆತ್ಮ ನನ್ನೊಳಗಡೆನೇ ಇದೆ ಅನ್ನೋದು ನನ್ನ ನಂಬಿಕೆ. ನನ್ನ ಜೊತೆನೇ ನನ್ನ ಸುತ್ತನೇ ಇದೆ ಅಂತ. ಅದಕ್ಕೆ ನನಗೆ ಈ ಫೋಟೋ ನೋಡಿದಾಗೆಲ್ಲ ಖುಷಿ ಆಗುತ್ತೆ. ನನಗೆ ನಮ್ಮ ಅಪ್ಪ ಅಮ್ಮನ ಜೊತೆಲಿ ನೋಡೋದು ತುಂಬ ಖುಷಿ. ಈಗ ಅದನ್ನು ಮಿಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನನಗೆ ಈ ಫೋಟೋ ನೋಡಿದಾಗೆಲ್ಲ ನಗು ಬರುತ್ತೆ, ಅಳೂ ಬರುತ್ತೆ ಕೆಲವೊಂದು ಸತಿ, ಬಟ್ ಅಳಬಾರ್ದು, ಯಾರು ಅಳಬಾರ್ದು. ಸೊ ಅದಕ್ಕೆ ನಾನು ನಗ್ತೀನಿ. ರಾಬರ್ಟ್ ಮೂವಿ ಬಗ್ಗೆ ಸರ್ಚ್ ಮಾಡಿದ್ದೀನಿ. ಸೊ ಏನಕ್ಕೆ ಅಂದರೆ ಹೇಳ್ತೀನಿ ನೋಡಿ, ಏನಕ್ಕೆ ಇದ್ರ ಬಗ್ಗೆ ಸರ್ಚ್ ಮಾಡಿದ್ದೀನಿ ಅಂದರೆ, ನನಗೆ ರಾಬರ್ಟ್ ಮೂವಿ ನೋಡಬೇಕಿತ್ತು, ಬಟ್ ಯಾವ OTT ಪ್ಲ್ಯಾಟ್ಫಾರ್ಮಲ್ಲಿದೆ ಅನ್ನೋದು ಐಡಿಯಾ ಇರಲಿಲ್ಲ. ಸೊ ಅದಕ್ಕೆ ಇದರಲ್ಲಿ ಸರ್ಚ್ ಮಾಡಿದ್ದೆ, ರಾಬರ್ಟ್ ಮೂವಿ ಬಗ್ಗೆ ನೋಡೋಣ ಅಂತ. ಇನ್ನೂ ನೋಡಿಲ್ಲ, ಆದರೆ ನೋಡಬೇಕು. ಸೊ ರಾಬರ್ಟ್ ಮೂವಿ ಬಗ್ಗೆ ಸರ್ಚ್ ಮಾಡಿದ್ದೆ. ಫನ್ನಿಯೆಸ್ಟ್ ಫೋಟೋ ಅಂತ ಯಾವುದೂ ಇಡೋದೇ ಇಲ್ಲಪ್ಪ. ನಾನು ಡಿಲೀಟ್ ಮಾಡಿಬಿಡ್ತೀನಿ ಚೆನ್ನಾಗಿಲ್ಲ ಅಂದರೆ. ಅದನ್ನು ಬಿಟ್ಬಿಟ್ಟು ಫನ್ನಿಯೆಸ್ಟ್ ಅಂತ ಅಂದರೆ ನೋಡ್ತೀನಿ ರೀ. ಸಿಕ್ತು, ಇದೇ ಫನ್ನಿಯೆಸ್ಟು. ಯಾಕಂದರೆ ನಮ್ಮ ಮನೇಲಿ ನಮ್ಮ ಮನೆ ಮೇಲ್ಗಡೆ ಗಿಡದಲ್ಲಿ ಆಗ್ಲಕಾಯಿ ಬಿಟ್ಟಿದೆ ಅಂತ ಅದ್ರ ಜೊತೆ ಫೋಟೋ ತೊಗೊಂಡಿದ್ದೀನಿ. ಇದೇ ಫನ್ನಿಯೆಸ್ಟ್ ಫೋಟೋ ಜಾಸ್ತಿ ಇಲ್ಲ ನಮ್ಮದು, ಜಾಸ್ತಿ ತೊಗೊಂಡಿಲ್ಲ. ಇರೋದೇ ಫ್ಯಾಮಿಲಿ ಫೋಟೋನು ಇದೊಂದೇ. ಇದೇ ನಮ್ಮ ಫ್ಯಾಮಿಲಿ ಫೋಟೋ. ನಮ್ಮಪ್ಪ ನಮ್ಮಮ್ಮ ಅಲ್ಲಿ ಚಿಕ್ಕ ಹುಡುಗಿದಾಳಲ್ಲ, ಅದೇ ನಾನು. ಇದೇ ಫ್ಯಾಮಿಲಿ ಫೋಟೋ. ಅದೊಂದು ಬಿಟ್ಬಿಟ್ರೆ ಅಷ್ಟೇ. ಫ್ಯಾಮಿಲಿ ಫೋಟೋ ಇಲ್ಲ, ಅದೊಂದೇ ಇದೆ ನಮ್ಮದು ಫ್ಯಾಮಿಲಿ ಫೋಟೋ ಅಂತ ಬಂದರೆ. ಇನ್ನೂ ಸ್ವಲ್ಪ ಇದೆ ಇದರಲ್ಲಿ, ಆಲ್ಬಂಬಲ್ಲಿದೆ. ಫೋನಲ್ಲಿ ಇಟ್ಟಿಲ್ಲ ನಾನು, ಖಂಡಿತವಾಗ್ಲೂ ಇದೆ. ಯಾಕಂದರೆ ನಮ್ಮ ಅಪ್ಪಾಜಿದು ಜಾಸ್ತಿ ಫೋಟೋಸ್ ಇಲ್ಲ ನಮ್ಮ ಹತ್ರ. ಇರತ್ತೆ ಕೆಲವೊಂದು ಫೋಟೋಸು, ಅದನ್ನು ತುಂಬ ಹುಷಾರಾಗಿಟ್ಟಿದ್ದೀನಿ. ಯಾಕಂದರೆ ಅಪ್ಪನ ಮಗಳು ನಾನು. ಅದಕ್ಕೆ ಯಾವ್ದು ಫೋಟೋ ಗೊತ್ತಾ? ಇಲ್ಲಿ ನೋಡಿ, ನಂದು ನಮ್ಮ ಅಪ್ಪಾಜಿದೊಂದು ಫೋಟೋ ಇದೆ. ಇವರೇ ನಮ್ಮಪ್ಪ. ಅವಾಗ ಕೋವಿಡ್ ನಡೀತಿತ್ತು, ಕೋವಿಡ್ ಟೈಮಲ್ಲಿ ತೆಗೆದಿರೋದು. ಅದಕ್ಕೆ ಮಾಸ್ಕ್ ಹಾಕಿದ್ದಾರೆ. ಅವರೇ ನಮ್ಮಪ್ಪ, ಇದು ನಾನು. ಈ ಫೋಟೋ ನಮ್ಮ ಅಪ್ಪಾಜಿದು. ಆ್ಯಂಡ್ ಈ ಫೋಟೋ ಇದು ನಾನೇ ಸುಮ್ಮನೆ ಫೋನಲ್ಲಿ ತೆಗ್ದಿದ್ದು ಆವಾಗ. ಸೊ ಗಾಯ್ಸ್, ಇಲ್ಲಿಗೆ ಎಲ್ಲ ಕ್ವಶನ್ಸು ಕೂಡ ಮುಗೀತು, ಆಯಿತಾ? ಮುಗೀತು ಕ್ವಶನ್ಸು. ಇವಾಗ ನಾನು ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ಕೇಳ್ತೀನಿ, ನೀವು ಅದಕ್ಕೆ ನನಗೆ ಕಮೆಂಟ್ಸಲ್ಲಿ ಆನ್ಸರ್ ಕೊಡಬೇಕು. ಅದೇನು ಅಂದರೆ, ನನ್ನ ಫೋನಲ್ಲಿ ಎಷ್ಟು ಫೋಟೋಸ್ ಇರ್ಬೋದು ಟೋಟಲ್ ಗೆಸ್ ಮಾಡಿ, ಆಯಿತಾ? ಆ್ಯಂಡ್ ಇನ್ನೊಂದು ಕ್ವಶನ್, ನಿಮ್ಮ ಫೋನಲ್ಲಿ ಎಷ್ಟು ಫೋಟೋಸ್ ಇದೆ ಆ್ಯಂಡ್ ಎಷ್ಟು ಟೋಟಲ್ ಫೋಟೋಸ್ ಇದೆ ಅನ್ನೋದು ಕೂಡ ಕಮೆಂಟ್ ಮಾಡಿ, ಆಯಿತಾ? ಮರಿಬೇಡಿ ಕಮೆಂಟ್ ಮಾಡೋದು. ನನ್ನ ವೀಡಿಯೋ ನಿಮ್ಗೇನಾದ್ರು ಚೆನ್ನಾಗಿಲ್ಲ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ತಪ್ಪು ಮಾಡಿದರೂ ಕೂಡ ಕ್ಷಮಿಸಿ. ಆ್ಯಂಡ್ ನನ್ನ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟಿಗೆ. ಥ್ಯಾಂಕ್ ಯು. ಇನ್ನು ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್. ಅಷ್ಟೇ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.